ಸೊ ಇವತ್ತು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಆಯ್ಕೆ ಮಾಡ್ಕೊಂತಾರೆ, LIC ಏಜೆಂಟ್ ಆಗ್ಬೇಕು ಅಂತ ಹೋಗ್ತಾರೆ, ಫಿಲಿಂ ಆಕ್ಟರ್ ಆಗ್ಬೇಕು ಅಂತ ಹೋಗ್ತಾರೆ, IAS ಆಫೀಸರ್ ಆಗ್ಬೇಕು ಅಂತ ಹೋಗ್ತಾರೆ. ಯಾಕೆ ಸ್ನೇಹಿತರೆ? 100 ಜನ ಹೋದ್ರೆ 3 ಜನ ನೋಡಿ, 100 ಜನ ಹೋದ್ರೆ 3 ಜನ ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗ್ತಾರೆ 100 ಜನ, 3 ಜನ ಹಣ ಮಾಡ್ತಾರೆ. IAS ಆಫೀಸರ್ ಆಗ್ತೀನಿ ಅಂತ ಹೋಗ್ತಾರೆ 100 ಜನ, 3 ಜನ ಮಾತ್ರ ಆಗಿರ್ತಾರೆ. ಟೀಚರ್ ಆಗ್ತೀನಿ ಅಂತ ಹೋಗಿರ್ತಾರೆ 3 ಜನ ಆಗಿರ್ತಾರೆ. ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಹೋಗಿರ್ತಾರೆ 3 ಜನ ಆಗಿರ್ತಾರೆ. ಕೆಲಸ ಸಿಕ್ಕಿರೋದಲ್ಲ, ಪರಿಣಿತ ಪಡೆದು ದೊಡ್ಡ ಇಂಜಿನಿಯರ್ ಆಗೋದು. ಕೆಲಸ ಬಿಡಿ, 100ಕ್ಕೆ 100 ಜನಕ್ಕೂ ಸಿಗ್ಬೋದೇನೋ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ. ಯಾಕೆ ಅಂದ್ರೆ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ನಲ್ಲೂ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಜೀವನದಲ್ಲಿ ನೆಮ್ಮದಿ ಇಲ್ಲ, ಬಿಸ್ನೆಸ್ ನಲ್ಲಿ ಹಣ ಇಲ್ಲ. ಅರ್ಥ ಆಯ್ತಲ್ಲ? ಜೀವನದಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಾರೆ. ಮನೆ ಅನ್ನೋದು ಒಂಥರ ಏನದು ಫಿಶ್ ಮಾರ್ಕೆಟ್ ತರ ಆಗ್ಬಿಟ್ಟಿರುತ್ತೆ. ಆ ಮನೆಯಲ್ಲಿ ಯಾರಿಗೆ ಬೈಯಾಕತ್ತಾರೆ, ಏನ್ ಜಗಳ ನಡೀತಿದೆ ಅನ್ನೋದೇ ಗೊತ್ತಿರಲ್ಲ. ಬೇರೆ ಊರು ಉಸಾಬರಿನೇ ಜಾಸ್ತಿ ಇರುತ್ತೆ ಈ ಮನೆಯಲ್ಲಿ. ಚರ್ಚೆ ಅವ್ರ ಜೀವನದ ಬಗ್ಗೆನೇ ಇರಲ್ಲ. ಅಪ್ಪ ಅಮ್ಮ ಸುಮ್ಮನೆ ಇದ್ರೆ ಗಂಡ ಹೆಂಡತಿ ಚಾಲು ಮಾಡ್ಕೊಂತಾರೆ, ಗಂಡ ಹೆಂಡತಿ ಸುಮ್ಮನೆ ಇದ್ರೆ ಅಪ್ಪ ಅಮ್ಮ ಚಾಲು ಮಾಡ್ಕೊಂತಾರೆ, ಇವ್ರಿಬ್ರು ಬಾಯಿ ಮುಚ್ಕೊಂಡಿದ್ರೆ ಮಕ್ಳು ಚಾಲು ಮಾಡ್ಕೊಂತಿರ್ತಾರೆ. ಸೊ ಈ ಮನೆ ಅನ್ನೋದು ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಒಂಥರ ಗಲೀಜ್ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ, ಒಂದು ನೆಗೆಟಿವ್ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಆ ಮನೆಯಲ್ಲಿ. ಸೊ ಅಂತ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಸ್ನೇಹಿತರೆ. ಲಕ್ಷ್ಮಿ ಎಲ್ಲಿರ್ತಾಳೆ ಅಂದ್ರೆ, ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ, ದೀಪಾವಳಿ ಮಾಡಿರ್ತೀವಲ್ಲ, ಮನೆಯನ್ನ ಸ್ವಚ್ಛ ಮಾಡಿ ಶಾಂತವಾಗಿ ಗಲಾಟೆ ಮಾಡ್ಲಿಲ್ದಂಗೆ, ಇವತ್ತು ಹಬ್ಬ ಇದೆ ಎಲ್ರು ಕರೆಕ್ಟ್ ಆಗಿ ಎದ್ದು ಸ್ನಾನ ಮಾಡಿ, ಇವತ್ತು ಹಬ್ಬ ಇದೆ ಎಲ್ರು ಪೂಜೆ ಕೂತ್ಕೊಳ್ಳಿ, ಇವತ್ತು ಹಬ್ಬ ಇದೆ ಗಲಾಟೆ ಮಾಡಂಗಿಲ್ಲ, ಜಗಳ ಆಡೋಂಗಿಲ್ಲ, ಇವತ್ತು ಹಬ್ಬ ಇದೆ ಬಿಸಿ ಬಿಸಿ ಊಟ ಮಾಡ್ಬೇಕು, ಕ್ಲೀನ್ ಆಗಿರ್ಬೇಕು, ಇವತ್ತು ಹಬ್ಬ ಇದೆ ಅಂತ ಈ ಹಬ್ಬದ ದಿನ ಮಾತ್ರ ನಾವ್ ಇರ್ತೀವಲ್ಲ, ಅದು ಆಕ್ಚುಲಿ ಅಲ್ಲ. ಅದು ಪ್ರತಿ ವರ್ಷ, ಪ್ರತಿ ಸೆಕೆಂಡ್, ಪ್ರತಿದಿನ ಇರಬೇಕು ವಾತಾವರಣ. ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ನೀವು ದೀಪಾವಳಿ ಮಾಡಿದ್ರೆ, ಲಕ್ಷ್ಮಿ ಹಬ್ಬ ಮಾಡಿದ್ರೆ ಲಕ್ಷ್ಮಿ ನೆಲೆಸಲ್ಲ. ಸೊ ಲಕ್ಷ್ಮಿ ನೆಲೆಸೋ ಜಾಗನೇ ನಿಮ್ಮ ಮನೆ, ಲಕ್ಷ್ಮಿ ನೆಲೆಸೋ ಜಾಗನೇ ನಿಮ್ಮ ಮನಸ್ಸು. ಆಮೇಲೆ ಲಕ್ಷ್ಮಿ ನೆಲೆಸೋದು ಇಲ್ಲಿ ಜೇಬಲ್ಲಿ. ನೀವೇನು ಅನ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಜೇಬಲ್ಲಿ ಇದು ಇದ್ರೆ ಮನೆಯಲ್ಲಿ ನೆಮ್ಮದಿ ತಾನಾಗೆ ಬರುತ್ತೆ. ಹೌದು, ಕರೆಕ್ಟ್. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ಲ. ಅಯ್ಯೋ, ಗ್ಯಾಸ್ ಇದ್ರೆ ಹಂಚಿದ್ರೆ ದೋಸೆ ತಾನಾಗೆ ಬರುತ್ತೆ, ಹಂಗಿಲ್ಲ. ಆ ದೋಸೆಗೆ ನಾವು ತಯಾರಿ ಮಾಡ್ಕೊಂಡಿರ್ತೀವಲ್ಲ ಹಿಂದ್ಗಡೆ, ಅದು ಇದ್ರೆ ದೋಸೆ ಬರುತ್ತೆ. ಇವತ್ತು ಅದಾಗಿದ್ಮೇಲೆ ಹಂಚು ಬೇಕು, ಗ್ಯಾಸು ಬೇಕು, ಹೌದಲ್ವಾ? ಬಟ್ ದೋಸೆಗೆ ತಯಾರಿ, ನಾಳೆ ದೋಸೆ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ತಯಾರಿ ಮಾಡ್ಕೊಂಡಿರ್ಬೇಕು, ಹೌದಲ್ವಾ? ಸೊ ಬಹಳ ಜನ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ನಾನು ಏನು ತಪ್ಪು ಮಾಡಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ನಿಯತ್ತು, ಬಿಸ್ನೆಸ್ ನಂತರ ಯಾರು ಮಾಡಕ್ ಚಾನ್ಸಸ್ ಇಲ್ಲ, ನನ್ನಷ್ಟು ನಿಯತ್ತು ಯಾರಿಗೂ ಇಲ್ಲ. ಈ ತಪ್ಪು ಕಲ್ಪನೆಯಲ್ಲಿ, ತಪ್ಪು ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ ಬಹಳಷ್ಟು ಜನ. ಈ ತಪ್ಪು ಏನು ನಾವು ಮಾಡ್ತೀವಲ್ಲ, ಆ ತಪ್ಪೇ ನಮ್ಮ ದುಶ್ಮನ್ ಆಗ್ಬಿಟ್ಟಿರುತ್ತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ನೆಸೆಸಿಟಿಗೂ ಮೀರಿ ಅಡ್ವೈಸ್ ಗಳನ್ನ ಮಾಡ್ತಾರೆ. ಅಂದ್ರೆ ಅವಶ್ಯಕತೆಗೂ ಮೀರಿ, ಅವರ ಸಾಧನೆ ಇಲ್ಲದೆ ಮಾಡ್ತಾರೆ. ಈಗ ನೋಡಿ, ಈಗ ನಾನು ಬಂದ್ಬಿಟ್ಟು, ಸರ್ ನಿಮಗೆ ನಾನು ಒಲಿಂಪಿಕ್ ಅಲ್ಲಿ ಹೇಗೆ ಓಡ್ಬೇಕು ಅಂತ ಹೇಳ್ಕೊಡ್ತೇನೆ ಅಂತ ಹೇಳಿದ್ರು. ಸೊ ಆ ಮಾತನ್ನ ನೀವು ನಂಬಿ ನನಗೆ ಚಪ್ಪಾಳೆ ಹೊಡಿತಿದ್ದೀರಿ. ನನ್ನ ಮಾತನ್ನ ಕಟ್ಟಿಕೊಂಡು ನೀವು ಒಲಿಂಪಿಕ್ ಅಲ್ಲಿ ಷರತ್ತಿನ ಮಾತನ್ನ ಕಟ್ಟಿಕೊಂಡು ತಯಾರಿ ನಡೆಸ್ತಿದ್ದೀರಿ ಅಂದ್ರೆ, ಈ ಪ್ರಪಂಚದಲ್ಲಿ ನಿಮ್ಮಂತ ಮುಟ್ಟಾಳರು ಯಾರು ಇಲ್ಲ. ಯಾಕಂದ್ರೆ ಶರತ್ ಯಾವತ್ತು ಒಲಿಂಪಿಕ್ ಹೋಗಿಲ್ಲ, ಒಲಿಂಪಿಕ್ ಅಲ್ಲಿ ಗೆದ್ದಿಲ್ಲ, ಒಲಿಂಪಿಕ್ ಅಲ್ಲಿ ಸೋತು ಇಲ್ಲ. ಶರತ್ತಿಗೆ ಒಲಿಂಪಿಕ್ ಅಂದ್ರೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಂತವ್ರ ಹತ್ರ ನೀವು ಟ್ರೈನಿಂಗ್ ತಗೊಂತಿದ್ರ ಒಲಿಂಪಿಕ್ ಇಂದು ಅಂದ್ರೆ, ನೀವು ಉದ್ಧಾರ ಆಗ್ತೀರಾ ಜೀವನದಲ್ಲಿ. ಒಲಿಂಪಿಕ್ ಅಲ್ಲಿ ಆಗಲ್ಲ. ಸೊ ಶರತ್ ಹತ್ರ ಏನ್ ಟ್ಯಾಲೆಂಟ್ ಇದೆ? ಶರತ್ 20 ವರ್ಷ ನೇರ ಮಾರುಕಟ್ಟೆಯಲ್ಲಿ ಕರೆದಿದ್ದಾನೆ, ಬಿಸ್ನೆಸ್ ಟ್ರೈನರ್ ಆಗಿದ್ದಾನೆ. ಸೊ 20 ವರ್ಷದ ಟ್ರೈನಿಂಗ್ ಅನುಭವ ಬಿಸ್ನೆಸ್ಸಿನಲ್ಲಿ ಇದೆ, ಜೀವನದ ಅನುಭವ ಇದೆ, ಆಧ್ಯಾತ್ಮಿಕದ ಅನುಭವ ಇದೆ. ಇದನ್ನ ಶರತ್ನಿಂದ ತಗೊಂತೀನಿ ಅಂದ್ರೆ ಮೀನಿಂಗ್ಫುಲ್ ಆಗಿರುತ್ತೆ. ಇವತ್ತು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಗಂಧ ಗಾಳಿ ಗೊತ್ತಿಲ್ಲ, ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತಾರೆ. ನೀವು ಚಪ್ಪಾಳೆ ಹೊಡಿತಾನೆ ಇದ್ದೀರಾ, ಟ್ರೈನಿಂಗ್ ತಗೊಂತಾನೆ ಇದ್ದೀರಾ. ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿಲ್ಲ ಪಾಪ. ಅದು ಅವ್ರ ತಪ್ಪಲ್ಲ ಸ್ನೇಹಿತರೆ, ಇದು ನಿಮ್ಮ ತಪ್ಪು. ಇದನ್ನ ನೀವು ಸಂಶೋಧನೆ ಮಾಡ್ಕೋಬೇಕು, ಇದನ್ನ ನೀವು ತಿಳ್ಕೋಬೇಕು ಮೊದ್ಲು. ಸೊ ನೀವಿಲ್ಲಿ ಏನ್ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಜೀವನದಲ್ಲೂ ಮತ್ತೆ ಬಿಸ್ನೆಸ್ ನಲ್ಲಿ ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ಅವಶ್ಯಕತೆ ಇರೋಗಿನ ಜಾಸ್ತಿ ಮಾತಾಡ್ತಿದ್ದೀರಾ, ಹಾಗೂ ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಇವತ್ತು ಅದನ್ನ ಕಲಿಸೋದಕ್ಕೆ ಬಂದಿದೆ. ನನಗೂ ಗೊತ್ತಿರ್ಲಿಲ್ಲ. ನನಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ ಈ ಡೈಲಾಗ್ಗಳು ಹೊರಗಡೆ ಬರ್ತಾ ಇದಾವೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವೆಷ್ಟು ಅದೃಷ್ಟವಂತರು. ನಾಳೆ ಆಗೋದು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ನಾಳೆ ಎಕ್ಸಾಮಿಗೆ ಏನೇನ್ ಬರ್ತಾ ಇದೆ
ಈಗಲೇ ಕ್ವಶನ್ ಪೇಪರ್ ಔಟ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಹೇಳಿದೆ ಜೀವನದಲ್ಲಿ ನಡೆದಿದ್ದು, ನಡೀತಾ ಇರೋದು ಹಾಗೂ ಮುಂದೆ ನಡೆಯೋದ್ರ ಬಗ್ಗೆ ಇವತ್ತಿನ ಟಾಪಿಕ್. ಏನಾಗುತ್ತೆ, ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಂದು ಊರಲ್ಲಿ ದೊಡ್ಡ ಆಸ್ಥಾನ, ಒಬ್ಬ ದೊಡ್ಡ ರಾಜ ಇರ್ತಾನೆ. ಆ ರಾಜನ ಆಸ್ಥಾನ ತುಂಬಾ ಅದ್ಭುತವಾಗಿ ನಡೀತಾ ಇರುತ್ತೆ. ಸೊ ಆ ರಾಜನಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ರಾಜರೇ, ಒಂದು ಅದ್ಭುತವಾದಂತ ಕುದುರೆ ಇದೆ, ಆ ಕುದುರೆ ಮಾರಾಟಕ್ಕಿದೆ. ಆ ಕುದುರೆಯ ಮೈಕಟ್ಟು, ಆ ಕುದುರೆಯ ಬಣ್ಣ, ಆ ಕುದುರೆಯ ಕಣ್ಣು, ಆ ಕುದುರೆಯ ಓಟ, ಹಾರ್ಸ್, ಅದರ ಓಟ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ರಾಜ ಹೇಳ್ತಾನೆ, ಅಂತ ಕುದುರೆನ? ಸೊ ಎಷ್ಟು ಚೆನ್ನಾಗಿದೆ, ತರಿಸಿ ಮಹಾಮಂತ್ರಿಗಳೇ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ಲ? ಸೊ ಮಹಾಮಂತ್ರಿಗಳು ಏನ್ ಮಾಡ್ತಾರೆ, ಅದನ್ನ ಒಂದು ಬೇರೆ ರಾಜ್ಯದಿಂದ ಆ ಕುದುರೆಯನ್ನ ತರಿಸಿ ಆ ರಾಜನ ಎದುರುಗಡೆ ನಿಲ್ತಾರೆ. ಆ ರಾಜ ಆ ಕುದುರೆಗೆ ಮನಸ್ಸು ಸೋತು ಬಿಡ್ತಾನೆ. ಅಷ್ಟು ಎತ್ತರ, ಅಷ್ಟು ಅದ್ಭುತವಾದಂತ ಅದರ ಬಾಲ, ಕೂದಲು, ಅದರ ಕಣ್ಣು, ಓಕೆ, ಅದರ ಓಟ ಮಿಂಚಿನಂಗಿರುತ್ತೆ, ಅಷ್ಟು ಸ್ಪೀಡ್ ಆಗಿ ಓಡ್ತಾ ಇರುತ್ತೆ. ಅದ್ರ ಮೈಕಟ್ಟು, ಬಣ್ಣ ನೋಡ್ಬಿಟ್ಟು ರಾಜ ತುಂಬಾ ಫಿದಾ ಆಗ್ಬಿಡ್ತಾನೆ. ಹೇಳ್ತಾನೆ, ಮಂತ್ರಿ ಅವರೇ, ನನಗೆ ಈ ಕುದುರೆ ಬೇಕು, ಎಷ್ಟೊತ್ತಿದ್ರು ಅಂತ. ಸೊ ಮಹಾರಾಜರು ಆ ಕುದುರೆನ ಖರೀದಿ ಮಾಡ್ತಾರೆ. ತುಂಬಾ ಹಣ ಕಟ್ತಾರೆ. ತುಂಬಾ ಹಣ ಕಟ್ಬಿಟ್ಟು ಆ ಕುದುರೆನ ಖರೀದಿ ಮಾಡ್ತಾರೆ. ಅದನ್ನ ದಿನ ಕುದುರೆ ಸವಾರಿ ಮಾಡ್ತಾ ಇರ್ತಾರೆ. ರಾಜ್ಯದ ಎಲ್ಲ ಆಸ್ಥಾನಗಳಿಗೆ ಅವರು ತಿರುಗ್ತಾ ಇರ್ತಾರೆ. ಆ ಕುದುರೆಯಲ್ಲಿ ಬಹಳಷ್ಟು ಯುದ್ಧಗಳನ್ನ ಗೆಲ್ತಾರೆ. ಹಾಗೆ ಅವರ ಆ ಕುದುರೆ ಮೇಲೆ ಹೋಗ್ತಾ ಇರೋ ಗಂಭೀರತೆ, ಆ ಕುದುರೆ ಮೇಲೆ ಕೂತ್ರೆ ಅವರಿಗೆ ಸಿಗುವಂತ ಮರ್ಯಾದೆ ಬೇರೆ ಇರುತ್ತೆ. ಈಗ ನಾವ್ ಹೇಳ್ತೀವಲ್ಲ, ಬೆಂಚ್ ಕಾರ್ ಇದೆ, ಆಡಿ ಕಾರ್ ಇದೆ ಅಂತ. ಅವಾಗ್ಲ ಕಾಲದಲ್ಲಿ ಅದು ಹೌದಲ್ವಾ, ಆ ಕುದುರೆಗೆ ಅವಾಗೆಲ್ಲ ಆಡಿ, ಬೆಂಜು, ಓಕೆ, ಆತರ. ಸೊ ಇದು ನಡೀತಾ ಇರುತ್ತೆ. 1 ವರ್ಷ 2 ವರ್ಷ ಕಳೆಯುತ್ತೆ ಸ್ನೇಹಿತರೆ. ಆ ಕುದುರೆಯಿಂದ ಅವರು ತುಂಬಾ ಹೆಸರನ್ನ ವಾಸಿ ಆಗುತ್ತೆ. ಸೊ ಒಂದೊಂದು ದಿನ ಕಳಿಬೇಕಾದ್ರೆ ಆ ಕುದುರೆ ಕಟ್ಟುವಂತ ಜಾಗದಲ್ಲಿ ಈ 2-3 ವರ್ಷದಲ್ಲಿ, 5 ವರ್ಷದಲ್ಲಿ ಹಲವಾರು ಜನ ಪರಿಚಯ ಆಗ್ಬಿಟ್ಟಿರ್ತಾರೆ ಆ ಕುದುರೆಗೆ. ಯಾರು ಅಂತಂದ್ ಹೇಳಿದ್ರೆ, ಅದೇ ಕುದುರೆ ಪಕ್ಕದಲ್ಲಿರುವಂತಹ ಕೋಳಿ ಮರಿನೂ ಅಲ್ಲೇ ಕಟ್ತಾ ಇರ್ತಾರೆ. ಅದೇ ಕುದುರೆ ಪಕ್ಕದಲ್ಲಿರುವಂತಹ ಏನಂತಾರೆ, ಕೋಳಿ ಮತ್ತೆ ಕುರಿಯನ್ನು ಕೂಡ ಅದರ ಕುದುರೆಯ ಪಕ್ಕದಲ್ಲೇ ಕಟ್ತಾ ಇರ್ತಾರೆ. ಆ ಕುರಿ, ಗೋಟ್ ಅನ್ಬೋದು, ಅದು ಮೇಕೆ ಅಂತಾರಲ್ಲ, ಅದನ್ನು ಕೂಡ ಅಲ್ಲೇ ಕಟ್ತಾ ಇರ್ತಾರೆ. ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಕುದುರೆಗಳು ಕೂಡ ಅದ್ರ ಪಕ್ಕದಲ್ಲಿ ಕಟ್ತಾ ಇರ್ತಾರೆ. ಇವರೆಲ್ಲ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ಸೊ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ನೈಟ್ ಎಲ್ಲ ಮಾತಾಡ್ಕೊಂತ ಇರ್ತಾರೆ, ಹರಟೆ ಹೊಡಿತಾ ಇರ್ತಾರೆ. ಆ ಕುದುರೆನೆ ಅವ್ರಿಗೆಲ್ಲ ಒಂಥರ ಹೀರೋ, ಲೀಡರ್, ಲಾರ್ಜ ಇದ್ದಾಗೆ. ಸೊ ಕೋಳಿ ಒಂಥರ ಜೋಕ್ ಮಾಡ್ತಾ ಇರತ್ತೆ, ಕುರಿ ಒಂಥರ ಜೋಕ್ ಮಾಡ್ತಾ ಇರತ್ತೆ, ಬೇರೆ ಬೇರೆ ಕುದುರೆಗಳೆಲ್ಲ ಜೋಕ್ಸ್ ಮಾಡ್ತಾ ಇರ್ತವೆ, ಎಂಜಾಯ್ ಮಾಡ್ತಾ ಇರ್ತವೆ. ಸೊ ಹೀಗೆ ಕಾಲ ಕಳೀತಾ ಇದ್ದಾಗೆ ಆ ಕುದುರೆಗೆ ಒಂದು ದಿನ ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ವಿಪರೀತ ಆದಂತಹ ಬೆನ್ನು ನೋವು, ಕೈಕಾಲು ನೋವು, ತಲೆನೋವು, ಜ್ವರ, ಎಕ್ಸೆಟ್ರಾ ಸ್ಟಾರ್ಟ್ ಆಗುತ್ತೆ. ಸೊ ರಾಜ ತುಂಬಾ ಬೇಜಾರಾಗ್ಬಿಡ್ತಾನೆ. ನನ್ನ ಪ್ರೀತಿಯ ಕುದುರೆಗೆ ಹಿಂಗ್ ಆಯ್ತಲ್ಲಪ್ಪ ದೇವ್ರೆ, ಯಾಕೆ ಹಿಂಗ್ ಮಾಡ್ದ ಇವನು ಅಂತಂದೇಳಿ ಎಲ್ಲ ವೈದ್ಯರು, ಕುದುರೆ ನೋಡೋ ವೈದ್ಯರಿಗೆಲ್ಲ ಕರೆಸ್ತಾರೆ. ಸೊ ಎಲ್ಲಾ ರಾಜ್ಯದಿಂದ ದೊಡ್ಡ ದೊಡ್ಡ ವೈದ್ಯರು ಬರ್ತಾರೆ. ಆ ಕುದುರೆ ಗುಣ ಮಾಡೋದಕ್ಕೆ ಆಗೋದಿಲ್ಲ. ಸೊ ರಾಜನು ಕೂಡ ಒಂಥರ ಮೆಂಟಲಿ ವೀಕ್ ಆಗ್ಬಿಟ್ಟಿರ್ತಾನೆ. ಕುದುರೆ ಹಿಂಗಾಗ್ಬಿಡ್ತಲ್ಲ ಅಂತ ಊಟನೇ ಬಿಟ್ಬಿಟ್ಟಿರ್ತಾನೆ ರಾಜ. ಲಿಟ್ರಲಿ ಊಟನೇ ಬಿಟ್ಬಿಟ್ಟಿರ್ತಾನೆ. ನನಗೆ ಊಟ ಬೇಡ, ಏನು ಬೇಡ, ಕುದುರೆ ಆರಾಮಾದ್ರೆ ಸಾಕು ಅಂತ. ಸೊ ಎಂತ ಘಟಾನುಘಟಿಗಳು ವೈದ್ಯರು ಬರ್ತಾರೆ. ಯಾವ ವೈದ್ಯರು ಬಂದ್ರು, ಯಾರು ಬಂದ್ರು, ಏನ್ ಮಾಡಿದ್ರು, ಆ ಕುದುರೆನ ವ್ಯವಸ್ಥೆ ರೆಡಿ ಮಾಡೋದಕ್ಕೆ ಆಗಲ್ಲ. ಸೊ ಕೋಳಿ ಅದಕ್ಕೆ ಹೇಳ್ತಾ ಇರತ್ತೆ, ಕುದುರೆ ನೀನ್ ಆರಾಮಾಗ್ತೀಯ ಕಣೋ, ನೀನ್ ಚೆನ್ನಾಗಾಗು ಅಂತ ಮೋಟಿವೇಶನ್ ಮಾಡ್ತಾ ಇರತ್ತೆ. ಕುದುರೆ ಹೇಳುತ್ತೆ, ನನ್ ಜೀವ ಹೋಯ್ತು, ಇನ್ನು ನಾನು ಉಳಿಯೋದಿಲ್ಲ ಅಂತ. ಕುರಿ ಹೇಳ್ತಾ ಇರತ್ತೆ, ಕಮಾನ್ ಕುದುರೆ, ನಿನ್ ಕೈಯಲ್ಲಿ ಆಗತ್ತೆ, ನೀನ್ ಮಾಡಬಲ್ಲೆ, ಎದ್ದಳು, ಮತ್ತೆ ಮೊದ್ಲಂಗ ಆಗು, ಓಡು ಅಂತ ಹೇಳ್ತಾ ಇರತ್ತೆ. ಸೊ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಕುದುರೆಗಳು ಕೂಡ ಅದಕ್ಕೆ ಕೋರಸ್ ಹಾಡ್ತಾ ಇರ್ತಾರೆ, ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ಅಕ್ಕಪಕ್ಕದಲ್ಲಿರೋ ಕುದುರೆಗಳು ಮಾತಾಡೋದ್ ನೋಡ್ಬಿಟ್ಟು ಕೋಳಿ ಮತ್ತೆ ಕುರಿ ಅದನ್ನ ಮೋಟಿವೇಶನ್ ಮಾಡ್ತಾ ಇರ್ತವೆ. ಈ ಬೇರೆ ಕುದುರೆಗಳು ಈ ರಾಜ ಕುದುರೆಗೆ ಮೋಟಿವೇಶನ್ ಮಾಡೋದನ್ನ ಕೇಳ್ಬಿಟ್ಟು ಕುರಿ ಮತ್ತೆ ಕೋಳಿ ಎರಡು ಅವ್ರಿಗಿನ ಜಾಸ್ತಿ ಮೋಟಿವೇಶನ್ ನಾವು ಮಾಡೋಣ ಅಂತ. ಈಗ ಸ್ವಲ್ಪ ಜನ ಮಾಡ್ತಾರೆ, ನಿಮ್ಮ ಅಪ್ಲೈನ್ ಮೋಟಿವೇಶನ್ ಮಾಡ್ತಿರ್ತಾರೆ, ಟ್ರೈನಿಂಗ್ ತಗೊಂತಿರ್ತಾರೆ, ಗೆಟಿಂಗ್. ಆಗ ನೀವೇನ್ ಮಾಡ್ತೀರಾ, ಅವ್ರಿಗಿನ ಜಾಸ್ತಿ ನಾವು ಮಾಡೋಣ ಮೋಟಿವೇಶನ್ ಅಂತಂದೇಳಿ ನೀವು ಸುಳ್ಳು ತಾರಾ ತೆಗಡಿ ಮೋಟಿವೇಶನ್ ಏನೇನೋ ಮಾಡಕ್ ಹೋಗ್ಬಿಡ್ತೀರಾ. ನಿಮಗೆ ಟ್ರೈನಿಂಗ್ ಇರಲ್ಲ, ನಿಮಗೆ ಆ ಕಂಪನಿ ಬಗ್ಗೆ ಗೊತ್ತೂ ಇರಲ್ಲ, ಆ ಕಂಪನಿಯಲ್ಲಿ ಬಿಸ್ನೆಸ್ ಹೆಂಗ್ ಬರುತ್ತೆ ಅಂತ ಗೊತ್ತಿರಲ್ಲ, ಆ ಕಂಪನಿಯಲ್ಲಿ ಇನ್ಕಮ್ ಯಾವ ರೀತಿ ಬರುತ್ತೆ ಅಂತಾನೂ ಗೊತ್ತಿರಲ್ಲ. ಬರುತ್ತೆ ದುಡ್ಡು ಬರುತ್ತೆ, ತಿಂಗಳ ಬರುತ್ತೆ, ಬರುತ್ತೆ, ಇಬ್ರಿಗೆ ಸೇರಿಸಿದ್ರು ಬರುತ್ತೆ. ಈ ಪ್ರಾಡಕ್ಟ್ಸ್ ಅಂದ್ರೆ ಆರಾಮಾಗ್ತೀರಾ, ಮಾಡಿ. ಸೊ ಈ ರೀತಿ ನಡೀತಾ ಇರುತ್ತೆ. ಇದನ್ನೇ ಈ ಬಿಸ್ನೆಸ್ ಅಲ್ಲಿ ನಾವು ಮಾಡೋ ದೊಡ್ಡ ತಪ್ಪು. ಸ್ವಂತ MLM ಕಂಪನಿ ಮಾಡೋರು
ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.